ನಮಸ್ಕಾರ ಎಲ್ರು ಹೇಗಿದ್ದೀರಿ? ನಾನ್ ರಮ್ಯಾ. ಏನ್ ಗೊತ್ತಾ, ಯಾರಿಗ್ ತಾನೆ ನಮ್ ರಾಜ್ಯ ಕಡು ಬಡತನ ಮುಕ್ತ ರಾಜ್ಯ ಆಗ್ಬೇಕು ಅಂತ ಹೇಳಿ ಆಸೆ ಇರೋದಿಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆಸೆ ಇದ್ದೇ ಇರುತ್ತೆ. ಯಾವುದೇ ಪಕ್ಷ ಬಂದ್ರೂ ಕೂಡ ನಾವು ಕಡು ಬಡತನ ಮುಕ್ತ ರಾಜ್ಯವನ್ನ ಮಾಡ್ತೀವಿ ಅಂತ ಹೇಳಿ ಬರೀ ಘೋಷಣೆ ಮಾಡ್ತಾರೆ ಹೊರತು ಆ ಘೋಷಣೆಯಾಗೇ ಉಳಿಯುತ್ತೆ. ಇಲ್ಲಿವರೆಗೂ ಕೂಡ ಯಾವ ಪಕ್ಷ ಬಂದ್ರೂ ಕೂಡ ಆ ಒಂದು ಕನಸಾಗಿಯೇ ಉಳಿದಿದೆ. ನೋಡಿ, ನಮ್ ಕೇರಳ ರಾಜ್ಯ, ನಮ್ ಪಕ್ಕದ ರಾಜ್ಯ ಕೇರಳ ಕಡು ಬಡತನ ಮುಕ್ತ ರಾಜ್ಯ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ನಿಜಕ್ಕೂ ಇದೊಂದು ಖುಷಿಯ ವಿಚಾರ. ಹೌದು, ದೇಶದ ಮೊದಲ ಸಾಕ್ಷರ ರಾಜ್ಯ ಎಂಬ ಹಿರಿಮೆ ಹೊಂದಿದ್ದ ಕೇರಳ ಇದೀಗ ದೇಶದ ಮೊದಲ ಕಡು ಬಡತನ ಮುಕ್ತ ರಾಜ್ಯ ಎಂಬ ಹೆಗ್ಗಳಿಕೆಯತ್ತ ಹೆಜ್ಜೆಯನ್ನ ಇಟ್ಟಿದೆ. ಈ ಕುರಿತು ರಾಜ್ಯ ಸಂಸ್ಥಾಪನಾ ದಿನವಾದ ನವೆಂಬರ್ 1ರಂದು ಅಧಿಕೃತ ಘೋಷಣೆ ಹೊರಬೀಳಲಿಕ್ಕಿದೆ. 2021ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಮಾಡಿದ ಸಂಕಲ್ಪ ಈಡೇರಿದೆ ಅಂತ ಹೇಳಿ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ವಿಶ್ವಸಂಸ್ಥೆ ಮತ್ತು ಭಾರತ ಸರ್ಕಾರದ ಅಂಕಿ ಅಂಶಗಳ ಅನ್ವಯ ದೈನಂದಿನ 7,190ಕ್ಕಿಂತ ಕಡಿಮೆ ಆದಾಯದ ಕುಟುಂಬವನ್ನ ಕಡು ಬಡತನದ ಕುಟುಂಬ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಹಾಗಿದ್ರೆ ಕಡು ಬಡತನ ಅಂತಂದ್ರೇನು? ನೋಡಿ, ವಿಶ್ವಸಂಸ್ಥೆ ಮತ್ತು ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಮಾನದಂಡದ ಅನ್ವಯ ದೈನಂದಿನ ಅಂದ್ರೆ ದಿನದಲ್ಲಿ 190 ರೂಪಾಯಿಗಿಂತ ಕಡಿಮೆ ಆದಾಯವನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ಕಡು ಬಡವ ಅಂತ ಹೇಳಿ ಪರಿಗಣಿಸಲಾಗುತ್ತೆ.